ನಮಸ್ಕಾರ ಸ್ನೇಹಿತರೆ, ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡೋದು ನೋಡೋಣ ಬರಲ್ಲ. ಒಳ್ಳೆ ಟೊಮ್ಯಾಟೊ, ಒಂದೆರಡು ಮೂರು ಮೆಣಸಿನ್ಕಾಯಿ, ಒಂದೆರಡು ಸಣ್ಣ ಉಳ್ಳಾಗಡ್ಡಿ, ಸಾಸಿವೆ ಮತ್ತು ಜೀರಿಗೆ, ಬಾಳಿಗೆ ಇಡೋದೈತಿ. ಎಣ್ಣೆ ಹಾಕ್ಬೇಕು, ಒಂದು 2-3 ಸ್ಪೂನ್ ಅಷ್ಟು ಹಾಕ್ರಿ. ಆಲೂಗಡ್ಡೆ ಒಂದು 3 ತೊಗೊಂಡಿನಿ ನಾನು, ಅದರಷ್ಟು ಹಾಕ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಎಣ್ಣೆ ಕಾದ್ಮೇಲೆ ಹಾಕ್ಬೇಕ್ರಿ. ಹಸಿ ವಾಸನೆ ಬಂದ್ರೆ ಮತ್ತು ಅದು ಟೇಸ್ಟ್ ಹತ್ತೋಂಗಿಲ್ಲ. ಲೈಟಾಗಿ ಎಣ್ಣೆ ಕಾದೈತಿ, ಸಾಸಿವೆ ಜೀರಿಗೆ ಹಾಕೋದೈತಿ. ಅದು ಚಟಾಪಟ ಸೌಂಡ್ ಬರುತ್ತನ ಸ್ವಲ್ಪ ವೆಯ್ಟ್ ಮಾಡಿರಿ. ಉಳ್ಳಾಗಡ್ಡಿ ಹಾಕಿರಿ, ಎರಚ್ಕೊಂಡಿರೋ ಉಳ್ಳಾಗಡ್ಡಿ ಹಾಕಿರಿ. ಆ ಉಳ್ಳಾಗಡ್ಡಿ ಹೆಂಗಿರ್ಬೇಕಂದ್ರೆ ಸ್ವಲ್ಪ ಬಿಸಿನೀರ್ನಾಗ ಅದನ್ನು ಕಟ್ ಮಾಡಿ ಬಿಸಿನೀರ್ನಾಗ ಹಾಕಿಡ್ರಿ, ಅಂದ್ರೆ ಸ್ವಲ್ಪ ಟೇಸ್ಟ್ ಬರ್ತೈತೆ ಅದು ಉಳ್ಳಾಗಡ್ಡಿ. ಸೊ ಬಾಳಿಗೆ ಒಳಗೆ ಉಳ್ಳಾಗಡ್ಡಿ ಹಾಕಿದ್ದಾಗೈತಿ. ಉಪ್ಪು ಹಾಕಿದೆ ಸ್ವಲ್ಪ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಹಂಗೆ ಸ್ವಲ್ಪ ಅರಿಶಿನ ಇರಲಿ ರೀ, ಅಂದ್ರೆ ಕಲರ್ ಬರ್ಬೇಕಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ. ಸ್ವಲ್ಪ ರೋಸ್ಟ್ ಅಂದ್ರೆ ಸ್ವಲ್ಪ ಅದು ಬಾಡಲಿ ರೀ ಉಳ್ಳಾಗಡ್ಡಿ. ಬಿಸಿನೀರನ್ನ ಹಾಕಿ ತೆಗ್ದಿರ್ತೇವೆ ನಾವು ಉಳ್ಳಾಗಡ್ಡಿನ. ಸ್ವಲ್ಪ ಉಳ್ಳಾಗಡ್ಡಿ ಬಾಡ್ತಂದ್ರೆ, ಸ್ಮೆಲ್ ಹೋತಂದ್ರೆ ಟೊಮೆಟೊ ಹಾಕ್ರೆ, 1-2 ಟೊಮೆಟೊ ಹಾಕ್ರೆ. ಅದು ಸ್ವಲ್ಪ ಬಾಡೋ ಮಟ್ಟ ಸ್ವಲ್ಪ ಕಲಿಸ್ಕೊತಿರ್ಬೇಕ್ರಿ. ಸ್ವಲ್ಪ ಬಾಡ್ತಂದ್ರೆ ನಾವೇನು ಕುದಿಸಿಟ್ಕೊಂಡಿರ್ತಾವಲ್ಲ ಆಲೂಗಡ್ಡೆ ಎಲ್ಲ ಸಿಪ್ಪಿನ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡು, ನಮ್ಗೆ ಎಷ್ಟು ಸಣ್ಣ ಪೀಸ್ ಏನು ಬೇಕಲ್ಲ ಅಷ್ಟು ಪೀಸನ್ನು ರೆಡಿ ಮಾಡ್ಕೊಂಡು ಏನೈತ್ರಿ ಅದ್ರೊಳಗೆ ಆಲೂಗಡ್ಡಿನ ಹಾಕ್ಬೇಕು. ಈ ಟೈಪ ನಿಮ್ಗೆ ಎಷ್ಟೆಷ್ಟು ಪೀಸ್ ಬೇಕು ನೋಡ್ರಿ ಅಷ್ಟು ಹಾಕ್ಬೇಕ್ರಿ. ನಾವು ಬೆಳಗ್ಗೆ ಡಬ್ಬಿ ಕಟ್ಟೋದಿರ್ತೈತಲ್ಲ, ನಾನು ಹೋಗೋದಿರ್ತೈತೆ, ಹಂಗೆ ಒಂದು ದೊಡ್ಡದು ಒಂದು ಸಣ್ಣದು ಮಾಡಿ ಹಾಕಿದ್ದೈತ್ರಿ. ಆಲೂಗಡ್ಡಿನ ಚೆಂದ ಕಲಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ. ಯಾಕಂದ್ರೆ ಉಪ್ಪು ಅದು ಹಾಕಿರ್ತೀವಲ್ಲ, ಕರಗ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮೇಲೆ ಸ್ವಲ್ಪ ಘಮ್ಮನ ವಾಸನೆ ಬರೋ ಕೊತ್ತಂಬರಿ ಹಾಕ್ಬಿಟ್ರಂತೂ ಪಲ್ಯ ರುಚಿ ಹೇಳೋದೇ ಬೇಡ. ನೀವು ಬಿಸಿ ಬಿಸಿ ದೋಸೆ ಹಾಕೋದೈತಿ, ಆಲೂಗಡ್ಡೆ ಹಾಕ್ಕೊಂಡು ತಿಂದುಬಿಟ್ರೆ, ಬಿಸಿ ಚಪಾತಿ ಇರಲಿ ರೀ, ಬಿಸಿದ ದೋಸೆ ಇರಲಿ ರೀ, ಆಲೂಗಡ್ಡೆ ಪಲ್ಯ ಭಾಳ ಟೇಸ್ಟ್ ಕೊಡ್ತೈತಿ. ನಾವು ದೋಸೆನ ಮಾಡಿದ್ವಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ. ಸೊ ಸೂಪರ್ ಇತ್ತು ರೀ ನಾಷ್ಟ. ಮಾಡಿ ನೋಡಿ ಕಮೆಂಟ್ ಮಾಡಿರಿ.